ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ನರೇಗಾ ಯೋಜನೆಗಳು ಅನುಕೂಲವಾಗಿವೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದರು. ತಾಲೂಕಿನ ದೊಡ್ಡ ಹಸಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಚ್ಛ ಸಂಕೀರ್ಣ ಘಟಕ, ಅಂಗನವಾಡಿ ಕೇಂದ್ರ ಮತ್ತು ರಸ್ತೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯೋಜನೆಗಳ ಮುಖಾಂತರ ಗ್ರಾಮಗಳ ಅಭಿವೃದ್ಧಿಯಾಗಿದ್ದು, ಜೊತೆಗೆ ಕೆಲಸವೂ ಸಿಕ್ಕಿದೆ ಎಂದು ತಿಳಿಸಿದರು. ಸರ್ಕಾರವು ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗುವುದಿಲ್ಲ. ಗ್ರಾಮಗಳ ಅಭಿವೃದ್ಧಿಯಾದರೆ ಮಾತ್ರ ದೇಶದ ಅಭಿವೃದ್ಧಿ ಕಾಣಲು ಸಾಧ್ಯ. ಈ ನಿಟ್ಟಿನಲ್ಲಿ ಗ್ರಾಮಗಳಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ತಿಳಿಸಿದರು. ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮಾತನಾಡಿ, ದೊಡ್ಡ ಹಸಾಳ ಗ್ರಾಮ ಪಂಚಾಯಿತಿಗೆ ಗಾಂಧಿ ಪುರಸ್ಕಾರ ಸಿಕ್ಕಿರುವುದು ಹೆಮ್ಮೆಯ ವಿಚಾರ. ಪಂಚಾಯಿತಿಯ ಸದಸ್ಯರು, ಆಡಳಿತ ವರ್ಗ ಮಾಡಿರುವ ಕಾರ್ಯವೈಖರಿಯಿಂದ ಈ ಘನತೆ ಲಭಿಸಿದೆ. ಮುಂದೆಯೂ ಒಳ್ಳೆ ಪುರಸ್ಕಾರ ಸಿಗುವ ಹಾಗೆ ನೀವೆಲ್ಲರೂ ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ ಎಂದು ತಿಳಿಸಿದರು. ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಮಾತನಾಡಿ, ನಗರಸಭೆಗೆ ದೊಡ್ಡ ಹಸಾಳ ಪಂಚಾಯಿತಿ ಸೇರಿರುವುದರಿಂದ ಇನ್ನೂ ಅನೇಕ ಅಭಿವೃದ್ಧಿಗಳು ಕಾಣಬಹುದಾಗಿದೆ. ಪಂಚಾಯಿತಿ ಸದಸ್ಯರು ನಗರ ಸದಸ್ಯರಾಗುತ್ತಾರೆ. ಆಗ ಸಿಗುವ ಅನುದಾನಗಳನ್ನು ಬಳಸಿಕೊಂಡು ಅಭಿವೃದ್ಧಿ ಮಾಡಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜಿನಮ್ಮ ಚೌಡಪ್ಪ, ಉಪಾಧ್ಯಕ್ಷ ಚಲಪತಿ, ಸದಸ್ಯರು, ಮುಖಂಡರಾದ ಸಿಎಂಆರ್ ಶ್ರೀನಾಥ್, ಮೈಲಾಂಡಹಳ್ಳಿ ಮುರಳಿ, ಕೋಮು ನಿರ್ದೇಶಕ ಚಂಜಿಮಲೆ ರಮೇಶ್, ಗೋಪಾಲ್ಗೌಡ, ಮಂಜುನಾಥ್, ಬೆಳಮಾರ್ನಹಳ್ಳಿ ಆನಂದ್, ಪಿಡಿಒ ಮೋಹನ್ ಕುಮಾರ್, ಪಂಚಾಯಿತಿ ಆಡಳಿತ ವರ್ಗ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇವತ್ತು ಬಂದ್ಬಿಟ್ಟಿದೆ ನಮಗೆ. ಆದರೆ ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಅವರು ತೀರ್ಕೊಂಡಿರುವಂತಹ ದಿವಸ. ಅದನ್ನ ನಾವೆಲ್ಲರೂ ಇವತ್ತು ಆಚರಣೆ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ನಾವೆಲ್ಲರೂ ಬಂದ್ವಿ ಇಲ್ಲಿಗೆ. ಇಂಥ ದಿವಸಕ್ಕೆ ಈ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಇಲ್ಲಿರ್ತಕ್ಕಂಥ ಮುಖಂಡರು, ಗ್ರಾಮದ ಮುಖಂಡರು, ಎಲ್ಲ ಸೊಸೈಟಿಯವರು, ಎಲ್ಲ ಮುಖಂಡರು ತುಂಬಾ ಉತ್ತಮವಾದವರು. ಅದರಿಂದ ಇವತ್ತಿನ ದಿವಸಕ್ಕೆ ನಮಗೆ ಇದು ಬಂದು ಕುತ್ಕೊಂಡಿದೆ ಈ ಪ್ರೋಗ್ರಾಮ್ ಅಂತ ಅನ್ಕೊಳ್ತೀನಿ. ಒಳ್ಳೆ ಪ್ರೋಗ್ರಾಮ್ ವೇದಿಕೆ ಮೇಲೆ ಇರೋದಕ್ಕೆಲ್ಲ ಬಂದವ್ರೆ. ಇವಾಗ ನಮ್ಮ ರಮೇಶ್ ಅಣ್ಣ ಬಂದವ್ರೆ, ಮಂಜಣ್ಣವರು, ಶ್ರೀರಾಮಣ್ಣವರು, ನಮ್ಮ ಗೋಪಾಲ್ ಗೌಡರು, ಅಫ್ಸರ್ ಅವರು, ಮುರಳಿ ಅವರು ಎಲ್ಲರೂ ಬಂದಿದ್ದಾರೆ. ಎಲ್ಲ ಮುಖಂಡರು ಬಂದಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿರೋದು ಇವತ್ತೆಲ್ಲ ನಮಗೆಲ್ಲ ಒಳ್ಳೆ ಆಶೀರ್ವಾದ, ಒಳ್ಳೆ ಅದೃಷ್ಟ. ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೆ ಇರುವಂತ ದಿವಸ. ಇವತ್ತು ಅವ್ರ ಆಶೀರ್ವಾದ ಅಂದ್ರೆ ಸುತ್ತಾಡ್ತಾ ಇರ್ತಾರೆ. ಯಾರು ಕಳ್ಳರು, ಯಾರು ಮೋಸಗಾರರು, ಯಾರು ಯಾಮರ್ಸ್ತಾರ ಅವ್ರನ್ನ ರಾತ್ರಿ ಹೊತ್ತು ಕತ್ತಿಸಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕತ್ತಿಸಬೇಕು, ಇಲ್ಲ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಆಚೆ ಬೀಸಾಕ್ಬೇಕು ಅನ್ನೋ ಒಂದು ಪ್ರಾರ್ಥನೆ ಮಾಡ್ತೀನಿ ಅವರಲ್ಲಿ. ಯಾಕಂದ್ರೆ ಅವರೆಲ್ಲ ಒಳ್ಳೆ ದಾರಿಯನ್ನು ಕೊಟ್ಟು ಹೋಗಿದ್ದಾರೆ ನಮಗೆ. ಇಲ್ಲಿ ಮುಳ್ಳಿದೆ, ಇಲ್ಲಿ ನೀರಿಲ್ದೇ ಇರೋ ಬಾವಿ ಇದೆ, ಈ ಕಡೆ ಹೋಗ್ಬೇಡ, ಇದು ರೋಡ್ ಇದೆ, ಹಿಂಗೋಗು ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆದ್ರೂ ನಾವು ಆ ರೋಡಲ್ಲಿ ಹೋಗಲ್ಲ. ನಾವು ಮುಳ್ಳಿರೋ ಕಡೆನೇ ಹೋಗೋದು, ನೀರಿಲ್ದೇ ಇರೋ ಬಾವಿನಲ್ಲೇ ದುಮ್ಕಕ್ಕೆ ಹೋಗೋದು. ಹಂಗೆ ಜನ ಸ್ವಲ್ಪ ಉಲ್ಟಾಗಿದೆ ಅಂತ ಅವ್ರನ್ನೆಲ್ಲ ಸ್ವಲ್ಪ ಕಂಟ್ರೋಲ್ಗೆ ಬರಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ, ಆಮೇಲೆ ಒಳ್ಳೆ ಕಾರ್ಯಕ್ರಮ ಇವತ್ತು ಗ್ರಾಮ ಪಂಚಾಯಿತಿಗಳೆಲ್ಲ ನಮ್ಮ ಗೋವಿಂದರಾಜನ್ ಅವ್ರು ಹೇಳಿದಾಗೆ ಮೊದಲೆಲ್ಲ ಬಂದ್ಬಿಟ್ಟು ಗ್ರಾಮ ಪಂಚಾಯತಿನಲ್ಲಿ NREG ವರ್ಕ್ಸ್ ಅಂತ ಹೇಳಿದ್ರೆ ದುಡ್ಡು ಹೊಡೆಯೋದೆ. ಫಸ್ಟ್ ಬಂದ್ಬಿಟ್ಟು ಗ್ರಾಮ ಪಂಚಾಯತಿನಲ್ಲಿ NREG ವರ್ಕ್ಸ್ ಬಂದಿದೆ, ಇದನ್ನ ಹೆಂಗ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು ಮುಳಬಾಗಿಲು ತಾಲೂಕಲ್ಲಿ ಬಲ್ಲಾ ಗ್ರಾಮ ಪಂಚಾಯತಿನಲ್ಲಿ ರಾಮಕೃಷ್ಣಪ್ಪ ಅಂತ ಮಾಡಿದ್ರು. ಅದನ್ನು ಮಾಡಿದ್ರು. ಅವ್ರಾದ್ಮೇಲೆ CPM ಗೋಪಾಲ್ ಅಂತ ಎಪ್ನಿ ಪಂಚಾಯತಿ ಮಾಡಿದ್ರು. ಆಮೇಲೆ ಗ್ರಾಮ ಪಂಚಾಯತಿ ಹಿಂಗೆಲ್ಲ ಇದೆಯಾ ಅಂತ ಗೊತ್ತಾಗಿದ್ದು. ಆಮೇಲೆ ಇದೆಲ್ಲ ಹಿಂಗೆಲ್ಲ ಇದೆಯಾ ಅಂತ ಗೊತ್ತಾಗಿದ್ದು ಅವಾಗ್ಲೇ. ಆದ್ರೆ ಮೊದಲೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾ ಇದ್ರು. ಇವಾಗ ಏನು ಹೆಚ್ಚು ಕಮ್ಮಿ ಮಾಡಕ್ಕಾಗಲ್ಲ. ಏನಪ್ಪ ಪಿಡಿವ ಆಗುದಣ್ಣ, ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರಾಗುತ್ತೇನಕ್ಕ. ಇವಾಗ ಏನಿಲ್ಲ. ಇವಾಗ ಫೋಟೋಗ ನಿಂತ್ಕೊಂಡ್ರೆ ಕಣ್ ಬೇರೆ ಹಿಂಗ್ ಅನ್ಬೇಕು. ಇವಾಗ ಈ ಕಣ್ಣು ಹಿಂಗ್ ಅಂದಿಲ್ಲ ಅಂದ್ರೆ ಅದು ಅಕ್ಸೆಪ್ಟ್ ಮಾಡೋದಿಲ್ಲ. ಅಷ್ಟೊಂದು ಸಿಸ್ಟಮ್ ಆಗಿದೆ. ಇವತ್ತು ಸಿಸ್ಟಮ್ ಇರೋದು ಒಳ್ಳೇದೇ. ಅದರಿಂದ NREG ಒಳ್ಳೆ ಉಪಯೋಗ ಮಾಡ್ಕೊಂಡಿದ್ದಾರೆ ಈ ಗ್ರಾಮ ಪಂಚಾಯತಿನಲ್ಲಿ. ಖಂಡಿತವಾಗ್ಲೂ ಇವಾಗ ನಾವು ಈ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ಏನು ಬಂಗಾರಪೇಟೆಯಿಂದ ಇವತ್ತು 4 ಲೈನ್ ರೋಡು ಅವರು ಕಾನ್ಸ್ಟನ್ಸಿ ಬಾರ್ಡರ್ ಮಾಡ್ತಾ ಇದ್ದಾರೆ. ಆ ಬಾರ್ಡರ್ ಇಂದ ನಾವು ನಮ್ಮ ಕೋಲಾರ ರೈಲ್ವೆ ಗೇಟ್ ವರೆಗೂ ನಾವು ಮಾಡ್ತಾ ಇದೀವಿ. ಟೆಂಡರ್ ಪ್ರೋಗ್ರೆಸಸ್ ಎಲ್ಲ ಆಗಿದೆ, ಅದನ್ನು ನಾವು ಮಾಡ್ತಾ ಇದೀವಿ. ಆಮೇಲೆ ಈ ಒಳಗಡೆ ಇರುವಂತ ರೋಡ್ಗಳನ್ನ ಎಲ್ಲವನ್ನು ಮಾಡ್ತಾ ಇದೀವಿ. ಈಗ ಬಂದಾಗ ಕೆಲವೊಂದು ಡಿಮ್ಯಾಂಡ್ಸ್ ಅನ್ನ ಹೇಳಿದ್ದಾರೆ. ಏನು ಊರಲ್ಲಿ ದೇವಸ್ಥಾನದಾಗ್ಬೋದು, ಇಲ್ಲಿ ಚಿಕ್ಕಸಾಲದಲ್ಲಿ ಕುಂಟೆ ಈ ಕಲ್ಯಾಣಿ ಆಗ್ಬೋದು, ಆಮೇಲೆ ಇಲ್ಲಿ ದೇವಸ್ಥಾನ, 2 ರೋಡು ಎಲ್ಲ ಹೇಳಿದ್ದಾರೆ. ಖಂಡಿತವಾಗ್ಲೂ ಮೊನ್ನೆ ನಾವು ಸಿಮೆಂಟ್ ರೋಡ್ಸ್ಗೆ ಎಲ್ಲ ಹೇಳ್ಬೇಕಂದ್ರೆ ಕೆಲವು ಜಾಗದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದಕ್ಕೆ ಕೆಲವು ದೇವಸ್ಥಾನಗಳ ರೋಡ್ಗಳಿಗೆ 20 ಲಕ್ಷ, 30 ಲಕ್ಷ, 50 ಲಕ್ಷ ಕೊಟ್ವಿ ನಾವು. ಅಂದ್ರೆ ದೇವಸ್ಥಾನಗಳ ರೋಡ್ಗಳಿಗೆ. ಅಂದ್ರೆ ಅದಿಲ್ಲ ಅಂದಿದ್ರೆ ನಾವು ಫಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಗ್ರಾಮದಲ್ಲಿ ಇರ್ತಕ್ಕಂಥ ರೋಡ್ಗಳು, ಡ್ರೈನೇಜಸ್, ಅಲ್ಲಿರ್ತಕ್ಕಂಥ ಕಲ್ಯಾಣಿ, ದೇವಸ್ಥಾನಕ್ಕೆ ಇದು ಇಂಪಾರ್ಟೆಂಟ್ ತಗೊಂಡು ಅದಾದ್ಮೇಲೆ 2ನೇ ಸ್ಪೇಸ್ ಅಲ್ಲಿ ಮಶಾನಗಳಿಗಾಗ್ಬೋದು, ದರ್ಗಾಗಾಗ್ಬೋದು, ಈದ್ಗಾಗ್ಬೋದು, ಬೇರೆ ಯಾವ್ದಕ್ಕಾದ್ರೂ ರೋಡ್ಗಳು ಮಾಡ್ಬೇಕಂದ್ರೆ ಅದಕ್ಕೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟೇ ನಮ್ಮಲ್ಲಿ ಇದ್ದಿದ್ದು. ಆದ್ರೆ ಈ ಗ್ರಾಮದಲ್ಲಿ ಇವಾಗ ಈ ಪಂಚಾಯತಿನಲ್ಲಿ ನಮ್ಮನ್ನ ಈ ಎಲ್ಲ ನಮ್ಮ ಚಲಪತಿ ಅವ್ರು ಕೇಳಿದ್ರು. ಚಲಪತಿ ಇದೆಯಲ್ಲ ಎಲ್ಲ ಕೇಳಿದರೆ ಖಂಡಿತವಾಗ್ಲೂ ಅಸೆಂಬ್ಲಿ ಮುಗಿಸ್ಕೊಂಡು ಬಂದ ಮೇಲೆ
ಅದನ್ನ ಏನು ಚಿಕ್ಕ ಸಾಲದಲ್ಲಿ ಒಂದು 30 ಲಕ್ಷ ರೂಪಾಯಿ ಹಾಕಿದ್ರೆ ರೋಡ್ಗಳಾಗುತ್ತೆ, ಈ ಕಡೆ ದೊಡ್ಡ ಸಾಲದಲ್ಲಿ ದೇವಸ್ಥಾನ ಪ್ಲಸ್ ಡ್ರೈನೇಜಸ್ ಎಲ್ಲ ಮಾಡೋದಕ್ಕೆ ಅದು ಒಂದು 30 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅಷ್ಟು ದುಡ್ಡನ್ನು ಕೊಟ್ಟು ಅದನ್ನೆಲ್ಲ ಅಸೆಂಬ್ಲಿ ಆದ್ಮೇಲೆ ಬಂದಿದ ತಕ್ಷಣ ಖಂಡಿತವಾಗ್ಲೂ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. ಆದ್ರೆ ಕೆಲಸ ಸ್ವಲ್ಪ ಸ್ಲೋ ಇರ್ಬೋದು, ಇವಾಗಿರೋ ಸಿಸ್ಟಮ್ಗೆ ಸ್ವಲ್ಪ ಸ್ಲೋ ಇರ್ಬೋದು, ಆದ್ರೆ 100% ಕೆಲಸ ಆಗುತ್ತೆ, ಏನ್ ತೊಂದರೆ ಏನೂ ಇಲ್ಲ, 100% ಕೆಲಸ ಆಗುತ್ತೆ. ಆಮೇಲೆ ಕೆಲವರೆಲ್ಲ ಮಾತಾಡ್ತಾರೆ ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ನಾನು ಕನಕ ಜಯಂತಿಯಲ್ಲಿ ಹೇಳಿದ್ದೀನಿ, ಆಲ್ರೆಡಿ 1041 ಕೋಟಿ ರೂಪಾಯಿಯಷ್ಟು ವೇದಿಕೆ ಮೇಲೆ ಇರತಕ್ಕಂಥ ಮಾನ್ಯ ಗೌರವಾನ್ವಿತ ಶಾಸಕರು ಮತ್ತು ಸದಾ ನನ್ನ ಹಿತ ಮತ್ತೆ ನನ್ನ ಒಂದು ಪ್ರೀತಿಪೂರ್ವಕ ಅಭಿಲಾಷೆಗಳನ್ನು ವ್ಯಕ್ತಪಡಿಸತಕ್ಕಂಥ ಮಾನ್ಯ ಶಾಸಕರು ಅಂತ ಡಾಕ್ಟರ್ ಶ್ರೀ ಕೊತ್ತೂರು ಮಂಜಣ್ಣವರೇ, ಹಾಗೆ ಮಾನ್ಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅಂತ ಗೌರವಾನ್ವಿತ ಎನ್ ಅನಿಲ್ ಕುಮಾರ್ ಅವರೇ, ಹಾಗೆ ನನ್ನ ಸಮಿತಿ ರಚನೆ ಆದಂತ ಸಂದರ್ಭದಲ್ಲಿ ಅಲ್ಲಿಂದ ಆಯ್ಕೆಯಾದಂತಹ ಗ್ರಾಮಗಳಿಂದ ಆಯ್ಕೆಯಾದ ಬಂದಂತ ಸದಸ್ಯರುಗಳು ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಸರ್ವತೋಮುಖ ಅಭಿವೃದ್ಧಿಗೆ ಕಾಯ ವಾಚ ಮನಸ್ಸ ಅವ್ರಿಗೆ ಸಿಕ್ಕಂತ 5 ವರ್ಷನ ಪರಿಪೂರ್ಣವಾಗಿ ಸಮರ್ಪಣೆ ಮಾಡೋ ರೀತಿಯಲ್ಲಿ ಆ ಒಂದು ಅಭಿವೃದ್ಧಿಯ ಪರ ಚಿಂತನೆ ಇಟ್ಕೊಳ್ತಕ್ಕಂಥ ಒಂದು ಅತ್ಯುತ್ತಮವಾದ ಗ್ರಾಮ ಪಂಚಾಯತಿ ನಾನು ಇತ್ತೀಚೆಗೆ ನೋಡಿದಂಥದ್ದು ಅದು ದೊಡ್ಡ ಸಳ ಗ್ರಾಮ ಪಂಚಾಯತಿ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದರಿಂದ ಈ ಒಂದು ಪಂಚಾಯತಿಗೆ 2 ಬಾರಿ ಗಾಂಧಿ ಪುರಸ್ಕಾರ ಸಿಕ್ಕಿದೆ. ಅದು ನಿಮ್ಮ ಒಂದು ಪ್ರೀತಿಯ ಅಚ್ಚುಮೆಚ್ಚಿನ ಹಿಂದೆ ಇದ್ದಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತ CR ಅಶೋಕ್ ಅವರ ಅವಧಿಯಲ್ಲಿ ಆದಂತದ್ದು ಕೂಡ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಒಂದು ಮಾದರಿ ಪಂಚಾಯತಿ ಏನಾಗಿದೆ, ಇದು ಚುನಾವಣೆ ನಡೆದ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಮ್ಮ ಪಕ್ಷಗಳಲ್ಲಿ ಹೋರಾಟದ ರೀತಿಯಲ್ಲಿ ಚುನಾವಣೆ ನಡೆಸ್ತಾರೆ. ಆಯ್ಕೆಯಾದ ನಂತರ ಆ ಒಗ್ಗಟ್ಟು, ಆ ಒಂದು ಸಮನ್ವಯತೆ ಇವತ್ತು ಸಹ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಗ್ತದೆ. ಇಂಥ ಒಂದು ಸಮನ್ವಯತೆ, ಸಹಬಾಳ್ವೆ, ಸಹಭಾಗಿತ್ವದಿಂದ ಆದಂತಹ ಒಂದು ಪಂಚಾಯತಿ ಅಭಿವೃದ್ಧಿ ಒಂದು ಅಧಿಕಾರರಾಗಿ ತಾವು ಏನು ಕೆಲಸ ಮಾಡ್ತಿದ್ರಿ, ತಾವು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಸಾರ್ವಜನಿಕ ಕೂಡ ನಿಮಗೆ ಅತ್ಯುತ್ತಮವಾದಂತಹ ಒಂದು ಸಹಕಾರ ನೀಡ್ತಾ ಇರ್ತಾರೆ ಅಂತ ಭಾವಿಸಿದ್ರಿ. ಹಾಗಾಗಿ ಇದು ಗ್ರಾಮ ಪಂಚಾಯತಿಯ ಒಂದು ಸರ್ವಕಾಲಿಕ ಅಭಿವೃದ್ಧಿ ಇನ್ನಷ್ಟು ಜನಕ್ಕೆ ಸ್ಪಂದನೆ ಆಗಲಿ, ಅದರ ಮೂಲಕ ಇಡೀ ದೇಶ ಅಭಿವೃದ್ಧಿ ಆಗಲಿ, ದೇಶ ಮತ್ತಷ್ಟು ಪ್ರಗತಿಪರ ಚಿಂತನೆಗೆ ಒಳಪಟ್ಟು ಇಡೀ ಏನು ಆರ್ಥಿಕ ವ್ಯವಸ್ಥೆಯಲ್ಲಿ 4ನೇ ಸ್ಥಾನ ಇವತ್ತೊಂದು ದಿವಸ ಭಾರತ ಇದೆ. 1ನೇ ಸ್ಥಾನ ಬರಲಿಕ್ಕೆ ಗ್ರಾಮ ಮಟ್ಟದಿಂದ ಏನು ನಾವೆಲ್ಲರೂ ಕೂಡ ಇವತ್ತು ದಿವಸ ನವ ಚೈತನ್ಯ ರೀತಿಯಲ್ಲಿ ಇವತ್ತು ಸಂಘಟಿತರಾಗಿದ್ದೀರಿ. ಈ ಒಂದು ಸಹಕಾರ ಸಹಬಾಳ್ವೆ ಇರೋದ್ರ ಮೂಲಕ ಭಾರತ ವಿಶ್ವದಲ್ಲಿ ನಂಬರ್ 1 ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಕಲ್ಪಿಸಿದ್ದಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಮತ್ತೆ ಪಂಚಾಯತಿಗೆ ನಾನು ಗೌರವಪೂರ್ವಕ ನಮಸ್ಕಾರ ತಿಳಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ಆಗಮಿಸಿದ್ದವರು ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಶ್ರೀ ಕೊತ್ತೂರು ಮಂಜುನಾಥ್ ಸರ್ ಅವರು, ಹಾಗೆಯೇ ನಮ್ಮ ಇಂಚರ ಗೋವಿಂದರಾಜ್ ಸರ್ ಅವರು, ನಮ್ಮ MLC ಅವರಾದಂತಹ MLC ಅನಿಲ್ ಕುಮಾರ್ ಸರ್ ಅವರು ಬಂದಿದ್ರು. ಹಾಗೆ ಸಮಾಜ ಸೇವಕರಾದ CMR ಶ್ರೀನಾಥ್ ಅವರು ಸಹ ಬಂದಿದ್ರು. ಹಾಗೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲಾ ಪಕ್ಷ ಭೇದವನ್ನು ಮರೆತು ಎಲ್ಲಾ ಪಕ್ಷದ ಮುಖಂಡರುಗಳು ಸಹ ಭಾಗವಹಿಸಿ ಯಾವುದೇ ರೀತಿಯ ಗದ್ದಲ ಗೋಲಾಟೆ ಗೋಜಲು ಪಡೆದೆ ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟಿರ್ತಾರೆ ಎಲ್ಲರೂ ಸಹ. ಇದು ನಮ್ಮ ಗ್ರಾಮ ಪಂಚಾಯತಿ ಸದಾ ಎಲ್ಲಾ ಯಾವುದೇ ರೀತಿ ರಾಜಕೀಯ ಭೇದ ಮಾಡದೆ ಸದಾ ಅಭಿವೃದ್ಧಿ ಕಡೆಗೆ ಶ್ರಮಿಸ್ತಾ ಇರ್ತದೆ ನಮ್ಮ ಗ್ರಾಮ ಪಂಚಾಯತಿ. ದೊಡ್ಡಸಾಳ ಗ್ರಾಮ ಪಂಚಾಯತಿ ದೊಡ್ಡಸಾಳ ಗ್ರಾಮ ಪಂಚಾಯತಿ ಅಭಿವೃದ್ಧಿಕಾರಿ ಮೋಹನ್ ಕುಮಾರ್ KC ಆಗಿದೆ ನಾನು. ಈ ದಿವಸ ದೊಡ್ಡಸಾಳ ಗ್ರಾಮ ಪಂಚಾಯತಿಯಲ್ಲಿ MGNRG ಯೋಜನೆಯಲ್ಲಿ ನಿರ್ಮಿಸಿದಂತಹ ಸ್ವಚ್ಛ ಸಂಕೀರ್ಣ ಘಟಕ ಹಾಗೆ ಅಂಗನವಾಡಿ ಕೇಂದ್ರ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಮಾನ್ಯ ಶಾಸಕರ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನು ಮಾಡಿರುತ್ತೇವೆ. ಇದೇ ರೀತಿಗೆ ಗ್ರಾಮ ಪಂಚಾಯತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಅಂಜಮ್ಮ ಚೌಡಪ್ಪರ್ ಅವರಿಂದ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಯುತ ಚಲಪತಿ ಅವರ ಸಹಕಾರದೊಂದಿಗೆ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರ ಸಹಕಾರ, ಸಿಬ್ಬಂದಿಯ ಒಂದು ಶ್ರಮದ ಮೂಲಕ ಇಷ್ಟೊಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಗ್ರಾಮ ಪಂಚಾಯತಿ ಹಿಂದೆ 2 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಅವಧಿಯನ್ನು ಪಡೆದುಕೊಂಡಿದ್ದಂತಹ ಗ್ರಾಮ ಪಂಚಾಯತಿ ನಮ್ಮದಾಗಿದೆ. ಮುಂದೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಂತ ನಮ್ಮ ಆಡಳಿತ ಮಂಡಳಿ ನಿರ್ಧರಿಸಿಕೊಂಡಿದೆ. ಅದರಂತೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡುವುದು ಸಹ ನಮ್ಮ ಶಾಸಕರು ತಿಳಿಸಿರ್ತಾರೆ. ಯಾರು ಗೆಸ್ಟ್ಗಳು ಬಂದಿದ್ದಾರೆ.